ಈಗಾಗಲೇ 43ರಿಂದ 45 ಕೋಟಿ ನಗರಾಭಿವೃದ್ಧಿ ಅಮೃತ ಮಹೋತ್ಸವದಿಂದ ಒಂದು ಟೋಟಲ್ 65 ಕೋಟಿ ಬರೀ ಮುಳಬಾಗಿಲು ಟೌನ್ ಮಾತ್ರ ಬರ್ತದೆ. ನೀವಿನ್ನೂ ಬರೀ ಈಗಾಗಲೇ 43ರಿಂದ 45 ಕೋಟಿ ನಗರಾಭಿವೃದ್ಧಿ ಅಮೃತ ಮಹೋತ್ಸವದಿಂದ ಒಂದು ಟೋಟಲ್ 65 ಕೋಟಿ ಬರೀ ಮುಳಬಾಗಿಲು ಟೌನ್ ಮಾತ್ರ ಬರ್ತದೆ. ನೀವಿನ್ನೂ ಬರೀ ಟೌನ್ ಅನ್ನ ಮೇಲ್ಮಟ್ಟಕ್ಕೆ ಮಾತ್ರ ನೋಡಿದಿರಿ. ನಾನು ಬೂಟಾಟಿಕೆ ಹೇಳ್ತಕ್ಕಂಥ ಶಾಸಕ ಅಂತ ಅಲ್ಲ. ನೀವಿನ್ನೂ ಬರೀ ಟೌನ್ ಅನ್ನ ಮೇಲ್ಮಟ್ಟಕ್ಕೆ ಮಾತ್ರ ನೋಡಿದಿರಿ. ನಾನು ಬೂಟಾಟಿಕೆ ಹೇಳ್ತಕ್ಕಂಥ ಶಾಸಕ ಅಂತ ಅಲ್ಲ. ನಾನು ಏನ್ ಮಾಡಿದೀನಿ ಏನ್ ಮಾಡಿಲ್ಲ ಅಂತ ಬುಕ್ಲೆಟ್ ಓಡಿಸಿ 2028ಗೂ ಮನೆ ಮನೆ ಕಳಿಸ್ತಕ್ಕಂಥ ಕಾರ್ಯಕ್ರಮ ನಾನು ಮಾಡ್ಕೊಡ್ತೀನಿ. ಬಿಡುಗಡೆ ಮಾಡ್ಕೊಂಡ್ ಬಂದಿದ್ದೀನಿ. ಹೈಟೆಕ್ ಲೈಬ್ರರಿ 1.5 ಕೋಟಿ ಕಾಮಗಾರಿ, ಒಂದು 50 ಲಕ್ಷ ಕಾಮಗಾರಿ, 1.5 ಕೋಟಿ ಪೀಠೋಪಕರಣ. ಹೈಟೆಕ್ ಲೈಬ್ರರಿ ಇಲ್ಲಿವರೆಗೂ ಡೂಪ್ಲೆಕ್ಸ್ ಲೈಬ್ರರಿ ಇರ್ಲಿಲ್ಲ. ಇದು ನನ್ನ ಧರ್ಮ. ಯಾಕಂದ್ರೆ ನಾನು ಬಹುಶಃ ನನ್ನ ತಂದೆ ತಾಯಿ ಏನಾದ್ರು ಶಕ್ತಿ ಇದ್ದಿದ್ರೆ ನಾನು ದೊಡ್ಡ ಮಟ್ಟಕ್ಕೆ ಓದ್ತಾ ಇದ್ದಿದ್ದೆ. ಆ ಶಕ್ತಿಯನ್ನ ಕಾರಣಕ್ಕೋಸ್ಕರ ನಾನು ವಿದ್ಯಾಭ್ಯಾಸವನ್ನ ಕಡಿದುಗೊಳಿಸಿದ್ದೀನಿ. ಅದ್ರ ನನ್ನ ಧರ್ಮ. ಯಾಕಂದ್ರೆ ನಾನು ಬಹುಶಃ ನನ್ನ ತಂದೆ ತಾಯಿ ಏನಾದ್ರು ಶಕ್ತಿ ಇದ್ದಿದ್ರೆ ನಾನು ದೊಡ್ಡ ಮಟ್ಟಕ್ಕೆ ಓದ್ತಾ ಇದ್ದಿದ್ದೆ. ಆ ಶಕ್ತಿಯನ್ನ ಕಾರಣಕ್ಕೋಸ್ಕರ ನಾನು ವಿದ್ಯಾಭ್ಯಾಸವನ್ನ ಕಡಿದುಗೊಳಿಸಿದ್ದೀನಿ. ಅದ್ರ ಆಗಮಿಸಿರ್ತಕ್ಕಂಥ ಕೋಮು ನಿರ್ದೇಶಕರು, ತಾಲೂಕು JDS ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜ್ ಅವರೇ, ಹಾಗೂ DC ಬ್ಯಾಂಕ್ ನಿರ್ದೇಶಕರಾಗಿರ್ತ ರಘುಪತ್ ರೆಡ್ಡಿ ಸರ್ ಅವರೇ, ನಗರಸಭಾ ಮಾಜಿ ಅಧ್ಯಕ್ಷರಾಗಿದ್ದ ಮುರಳಿ ಸರ್ ಅವರೇ, ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಉದ್ಯಮ ಆಗಿರ್ತಕ್ಕಂಥ NR ಸತ್ಯಣ್ಣ ಅವರೇ, ನಮ್ಮ ಪ್ರಭಾಕರ್ ಅವರೇ, ಜಗದೀಶಣ್ಣ ಅವರೇ, ಲಕ್ಷ್ಮಣ್ ಅವರೇ, ರಮೇಶ್ ಅವರೇ, ಹಾಗೂ ನಮ್ಮ ಜಹೀರ್ ಅವರೇ, ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರುಗಳೇ, ಹಾಗೂ ಮುಖಂಡರಾಗಿರ್ತಕ್ಕಂಥ ಅಪ್ಸರಣ್ಣ ಮತ್ತೆ ವಹೀದ್ ಅಣ್ಣ ಹಾಗೂ ಮುನರಣ್ಣ ಎಲ್ಲ ಬಂದಿದ್ದಾರೆ. ಅದಕ್ಕಿಂತ ಮುಂಚಾಕಿ ನಮ್ಮ ಜೇಡಿ ಆಗಿರ್ತಕ್ಕಂಥ ಮೈಲಾರಪ್ಪ ಅವರು, ಇದ್ರ ಬಗ್ಗೆ ಒಂದ್ 2 ವಿಷಯ ಹೇಳಲೇಬೇಕು. ಇವತ್ತು ಒಳ್ಳೆ ಸುದಿನ ಅಂತ ಹೇಳಿ ಬಂದ್ ನನಗೆ. ಇವತ್ತು ಒಳ್ಳೆ ದೇವ್ರ 3 ಕಡೆ ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ದೀರಿ. ಇದು ಪೂಜೆನೇ, ಇದು ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದು ಹೇಳಲೇಬೇಕು. ಇದು ನನಗೆ ಹಾಸ್ಟೆಲ್ ಕೈ ತಪ್ಪೋಗಿತ್ತು. ಮೌಲಾ ಆಜಾದ್ ಏನು ಒಂದು ಅಬ್ದುಲ್ ಕಲಾಂ ಅವರ ಮಾದರಿ ಶಾಲೆ ಅಂತ ಅಂದ್ಬಿಟ್ಟು ತರಬೇಕಂತ ತುಂಬಾ ಇಷ್ಟ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಹೈಟೆಕ್ 224 ಕ್ಷೇತ್ರದಲ್ಲಿ ಹೈಟೆಕ್ PUC ಹಾಸ್ಟೆಲ್ ಆಲ್ರೆಡಿ ಕಟ್ಟಿ ಉದ್ಘಾಟನೆಗೆ ರೆಡಿ ಆಗಿದೆ. ಅದೇ ಮಾದರಿಯಲ್ಲಿ ಕೂಡ 5,20,20 ಕೋಟಿದಲ್ಲಿ 5 ಕೋಟಿ 20 ಲಕ್ಷದಲ್ಲಿ ಒಂದು ಮಾದರಿ ಶಾಲೆಯನ್ನ ನಿರ್ಮಾಣ ಮಾಡ್ಬೇಕಂತ ನಾನು ಲಾಸ್ಟ್ 2ನೇ ಸೆಷನ್ ಅಲ್ಲಿ ಜಮೀರ್ ಅವ್ರಿಗೆ ಕೇಳಿದಾಗ ಇದು ನನಗೆ ಮಧುಗಿರಿಗೆ ಹೋಗ್ಬಿಟ್ಟಿತ್ತು. ನಾನು ಪರ್ಸನಲ್ ಆಗಿ ಮೀಟ್ ಮಾಡಿ, ಇಲ್ಲ ಈ ಹಾಸ್ಟೆಲ್ ನನಗೆ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ಮುಸ್ಲಿಂ ಅವ್ರಿಗೆ ನಮ್ಮ ಮಕ್ಕಳಿಗೆ ನೀವು ನಮ್ಮ ಜನಾಂಗಕ್ಕೆ ಮೋಸ ಮಾಡ್ದಂಗೆ ಅಂದ್ಬಿಟ್ಟು ಅವ್ರಿಗೆ ಕಿತ್ತಾಡಿ ಇದನ್ನ ನಾನು ಮಾಡ್ಕೊಂಬಂದೆ. ಇದನ್ನ ಮಾಡ್ಕೊಂಬರ್ಬೇಕಾದ್ರೆ ನಮ್ಮ ರೋಷನ್ ಅಳ್ಳು ಹೇಳಲೇಬೇಕು. ಇವಾಗ ನನಗೆ ಸುಮಾರು ಸರ್ ಲೆಟರ್ ಕೊಟ್ಟಿದ್ರು. ಯಾಕಂದ್ರೆ ಈ ದರ್ಗಾಗೊಂದು ನನಗೊಂದು ಲೆಟರ್ ಇದು ಬೇಕು, ಐಮಾಸ್ ಬೇಕು, ಗೋಡೆ ಬೇಕು, ನನಗೊಂದು ಶಾಲೆ ಬೇಕು ಅಂತ ಹೇಳಿದ್ರು. ಸೊ ನಮ್ಮ ಜೈರು ನಮ್ಮೆಲ್ಲ ಕೌನ್ಸಿಲರ್ಸ್ ಕೂಡ ನನಗೆ ಲೆಟರ್ ಕೊಟ್ಟಿದ್ರು. ಅಣ್ಣ ನೆಕ್ಸ್ಟ್ ನಮ್ಮ ಏನಾದ್ರು ಮಾಡಿ ನಮ್ಮ ಮುಸ್ಲಿಂ ಜನಕ್ಕೆ ಏನಾದ್ರು ಮಾಡ್ಬೇಕಂತ ಎಲ್ಲ ನನಗೆ ಒತ್ತಾಯದ ಮೇಲೆ ನಾನೇ ಪರ್ಸನಲ್ ಆಗಿ ಜೈರ್ ಅವ್ರು ಮೀಟ್ ಮಾಡಿ ಜಮೀರ್ ಅವ್ರನ್ನ ಮೀಟ್ ಮಾಡಿ ಈ ಶಾಲೆನ ಹಾಕೊಂಡ್ ಬಂದಿದ್ದೀನಿ. ಕೇವಲ 8 ತಿಂಗಳಿಂದ 9 ತಿಂಗಳ ಒಳಗಡೆ ಈ ಒಂದು 1250 ಜನ ಮಕ್ಕಳನ್ನ ವಾಸ ಮಾಡ್ಲಿಕ್ಕೆ ಹಾಗೂ ಓದ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಈಗಾಗಲೇ ಇದು 3 ತಿಂಗಳಿಂದ ಪೂಜೆ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ಪೂಜೆ ಮಾಡಕ್ ಆಗ್ಲಿಲ್ಲ. ಅದು ಸಮಯ ಸಂದರ್ಭ ಬಂದಾಗ ಆ ಪೂಜೆಗೆ ಆ ದೇವ್ರು ನೆರವೇರಿಸ್ಕೊಟ್ಟಿದ್ದಾರೆ. ಅಲ್ಲ, ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡಿ. ಇನ್ನು ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ಈಗಾಗಲೇ 43ರಿಂದ 45 ಕೋಟಿ ನಗರಾಭಿವೃದ್ಧಿ ಅಮೃತ ಮಹೋತ್ಸವದಿಂದ ಒಂದು ಟೋಟಲ್ 65 ಕೋಟಿ ಬರೀ ಮುಳಬಾಗಿಲು ಟೌನ್ ಮಾತ್ರ ಬರ್ತದೆ. ನೀವಿನ್ನೂ ಬರೀ ಟೌನ್ ಅನ್ನ ಮೇಲ್ಮಟ್ಟಕ್ಕೆ ಮಾತ್ರ ನೋಡಿದಿರಿ. ನಾನು ಬೂಟಾಟಿಕೆ ಹೇಳ್ತಕ್ಕಂಥ ಶಾಸಕ ಅಂತ ಅಲ್ಲ. ನಾನು ಏನ್ ಮಾಡಿದೀನಿ ಏನ್ ಮಾಡಿಲ್ಲ ಅಂತ ಬುಕ್ಲೆಟ್ ಓಡಿಸಿ 2028ಗೂ ಮನೆ ಮನೆ ಕಳಿಸ್ತಕ್ಕಂಥ ಕಾರ್ಯಕ್ರಮ ನಾನು ಮಾಡ್ಕೊಡ್ತೀನಿ. 60ರಿಂದ 68 ಕೋಟಿ ಒಳಗಡೆ ಈಗಾಗಲೇ ಈ ವರ್ಷದಲ್ಲಿ ನಮಗೆ ನಗರಾಭಿವೃದ್ಧಿಗೆ ಮಾತ್ರ ಬರ್ತದೆ. ಇದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ಮೊದಲು ಮುಳಬಾಗಿಲು ಟೌನ್ ಹೆಂಗಿತ್ತು, ಇವಾಗ ಟೌನ್ ಹೆಂಗಿದೆ. ಈಗಾಗಲೇ ಹೈಟೆಕ್ ಈಗಾಗಲೇ ನಾನು ಕಾಯ್ತಾ ಇದ್ದೆ. ನೆಕ್ಸ್ಟ್ ವೀಕ್ ಆಷಾಢ ಮುಗಿದ ಮೇಲೆ ಹೈಟೆಕ್ ಲೈಬ್ರರಿ ಮಾಡ್ಬೇಕಂತ ಆಸೆ ಇತ್ತು ನನಗೆ. ಎಲ್ಲ ಇತ್ತು ನಮ್ಮೂರಲ್ಲಿ, ಹೈಟೆಕ್ ಲೈಬ್ರರಿ ಇರಲಿಲ್ಲ. ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡ್ ಬಂದಿದ್ದೀನಿ. ಹೈಟೆಕ್ ಲೈಬ್ರರಿ 1.5 ಕೋಟಿ ಕಾಮಗಾರಿ, ಒಂದು 50 ಲಕ್ಷ ಕಾಮಗಾರಿ, 1.5 ಕೋಟಿ ಪೀಠೋಪಕರಣ. ಹೈಟೆಕ್ ಲೈಬ್ರರಿ ಇಲ್ಲಿವರೆಗೂ ಡೂಪ್ಲೆಕ್ಸ್ ಲೈಬ್ರರಿ ಇರ್ಲಿಲ್ಲ. ಈ ಲೈಬ್ರರಿ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಆಷಾಢ ಆದ್ಮೇಲೆ ಪೂಜೆ ಮಾಡ್ಕೊಡ್ತೀನಿ. ನನ್ನ ಧ್ಯೇಯ ಏನು ಅಂತಂದ್ರೆ, ನನಗೇನ್ ಸಿಕ್ಕಿಲ್ವೋ ನನ್ನ ಇರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಮಕ್ಕಳು ಸಿಗ್ಬೇಕು ಅನ್ನೋದು ನನ್ನ ಧರ್ಮ. ಯಾಕಂದ್ರೆ ನಾನು ಬಹುಶಃ ನನ್ನ ತಂದೆ ತಾಯಿ ಏನಾದ್ರು ಶಕ್ತಿ ಇದ್ದಿದ್ರೆ ನಾನು ದೊಡ್ಡ ಮಟ್ಟಕ್ಕೆ ಓದ್ತಾ ಇದ್ದಿದ್ದೆ.
ಆ ಶಕ್ತಿಯನ್ನ ಕಾರಣಕ್ಕೋಸ್ಕರ ನಾನು ವಿದ್ಯಾಭ್ಯಾಸವನ್ನ ಕಡಿತಗೊಳಿಸಿದ್ದೀನಿ. ಅದರಿಂದ ನಾನು ಮೊದಲ ಆದ್ಯತೆ ಕೊಟ್ಟಿರೋದು ವಿದ್ಯಾಭ್ಯಾಸಕ್ಕೆ. ಸೊ ಅದರಿಂದ ನನಗೆ ಆ ಜಾತಿ ಈ ಜಾತಿ ಪಕ್ಷ ಅಂತಿಲ್ಲ. ಸೊ ಒಂದು ಅಭ್ಯಾಸಕ್ಕೆ ನಾನು ಆದ್ಯತೆ ಕೊಟ್ಟಿದ್ದೀನಿ. ನಗರವನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗಾಗಲೇ ಜಮೀರ್ ಅವ್ರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಈ ಹಾಸ್ಟೆಲ್ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಮೈನಾರಿಟಿ ಪರವಾಗಿ ನಿಮಗೆ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ.